ನಮಸ್ಕಾರ. ನ್ಯಾಯ ಎಲ್ಲಿದೆ ಎನ್ನುವ ಶೀರ್ಷಿಕೆಯಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ದೆಹಲಿಯಲ್ಲಿ ನಿನ್ನೆ ನಡೆದಿರುವಂಥ ಘಟನೆ. ನ್ಯಾಯ ಕೇಳಲು ಹೋದಂಥವರಿಗೆ ಲಾಠಿ ಏಟು ಬಿದ್ದಿದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಪ್ರತಿಭಟಿಸಿದರೆ ಲಾಠಿ ಏಟು ಬಿದ್ದಿದೆ. ಅಶ್ರುವಾಯು ಸಿಡಿಸಿದ್ದಾರೆ. ಇಡೀ ದೆಹಲಿ ರಣಾಂಗಣವಾಗಿದೆ. ನಿಜಕ್ಕೂ ಕೂಡ ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿಕೊಳ್ಳುವುದಕ್ಕೂ ಕೂಡ ನಾಚಿಕೆ ಆಗುವಂಥ ಸನ್ನಿವೇಶ ನಿನ್ನೆ ನಡೆದಿದೆ. ಒಂದು ದೇಶವನ್ನು ಹಾಳು ಮಾಡಬೇಕು, ಆ ದೇಶದ ಭವಿಷ್ಯವನ್ನು ಹಾಳು ಮಾಡಬೇಕು ಅಂತ ಹೇಳಿದರೆ ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಕೊಲಾಪ್ಸ್ ಮಾಡಿದ್ರೆ ಸಾಕು. ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ರೆ ಸಾಕು. ಆ ದೇಶ ದಿವಾಳಿಯತ್ತ ಸಾಗುತ್ತೆ, ಆ ದೇಶ ಸಂಪೂರ್ಣವಾಗಿ ಹಾಳಾಗುತ್ತೆ. ಅಂಥದ್ದನ್ನು ಹೊರಗಿನವರು ಯಾರೂ ಮಾಡ್ತಾ ಇಲ್ಲ, ನಮ್ಮವರೇ. ನಮ್ಮ ವಿದ್ಯಾರ್ಥಿಗಳು ಅದೆಷ್ಟು ಶ್ರಮ ತ್ಯಾಗ ಪರಿಶ್ರಮದಿಂದ ಓದಿರ್ತಾರೆ, ಕಷ್ಟಪಟ್ಟು ಅಂಕಗಳನ್ನು ಗಳಿಸಿರ್ತಾರೆ. ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ನೋಡಿ. ಪ್ರತಿಯೊಂದು ಘಟ್ಟಕ್ಕೂ ಕೂಡ ಮಕ್ಕಳನ್ನು ಹೇಗೆ ಪ್ರೇರೇಪಿಸ್ತಾರೆ ಪೋಷಕರು ಅಂದರೆ, ಆಯಿತು ಕಂದ SSLC ಬಂದಿದೆ, 10ನೇ ತರಗತಿ ಬಂದಿದೆ, ಇಲ್ಲಿ ಉತ್ತಮವಾಗಿ ಅಂಕ ತೆಗೆದುಕೊಂಡ್ರೆ ಆಟ ಎಲ್ಲ ಬಿಟ್ಬಿಡು, ಗೆಳೆಯರನ್ನು ಬಿಟ್ಬಿಡು, ನಿದ್ದೆ ಬಿಡು, ಊಟ ಬಿಡು, ಬೆಳಗ್ಗೆ ಬೇಗ ಎದ್ದೇಳು ಅಂತ ಹೇಳಿ, ಕಷ್ಟಪಡು ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ. 10ನೇ ಕ್ಲಾಸು ಸಾಕು, ಆಮೇಲೆ ನಿನಗೊಂದು ಡಿಸಿಷನ್ ಮೇಕಿಂಗ್ ಘಟ್ಟ ಇದು. ಈ ಘಟ್ಟದಲ್ಲಿ ನೀನು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಮುಗೀತಾ ಮತ್ತೆ PUC ಸೆಕೆಂಡ್ ಇಯರ್ ಬರುತ್ತೆ. ಆಗಲೂ ಅದೇ ಮಾತು, ಇದು ನಿನ್ನ ಜೀವನವನ್ನು ನಿರ್ಧರಿಸುತ್ತೆ, ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ, ಚೆನ್ನಾಗಿ ಓದು ಅಂತ. ಆ ಬಳಿಕ ಇಲ್ಲ, ನೀಟ್ ಎಕ್ಸಾಮ್ ಒಂದು ಪಾಸ್ ಆಗಿಬಿಡು, CET ಒಂದು ಪಾಸ್ ಆಗಿಬಿಡು, ಒಳ್ಳೆ ನಿನಗೆ ಪ್ರೊಫೆಷನಲ್ ಕೋರ್ಸ್ ಸಿಕ್ಬಿಟ್ರೆ, MBBS ಸಿಕ್ಬಿಟ್ರೆ ನೀನು ಡಾಕ್ಟರ್ ಆಗ್ತೀಯಾ, ನಿನ್ನ ಭವಿಷ್ಯ ಬಂಗಾರವಾಗುತ್ತೆ ಅಂತ ಹೇಳ್ತಾರೆ. ಆನಂತರ ನೋಡಿ, ಹೀಗೆ ಹೇಳ್ತಾ ಕನಸುಗಳನ್ನು ಕಟ್ತಾ 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 ಬಂದರೆ ಇನ್ಯಾರೋ ಬರ್ತಾರೆ, 2 ದಿನಕ್ಕೆ 2 ಲಕ್ಷನೋ 5 ಲಕ್ಷನೋ ಕೊಟ್ಟರೆ ಕ್ವಶನ್ ಪೇಪರ್ ಸಿಗುತ್ತೆ, ಈಸಿಯಾಗಿ ಪಾಸಾಗಿ ಹೋಗ್ತಾರೆ. ಆ ಶ್ರಮ ಇತ್ತಲ್ಲ, ಆ ಶ್ರಮಕ್ಕೆ ಬೆಲೆ ಇಲ್ಲ, ಪೋಷಕರ ತಾಳ್ಮೆಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಅದಕ್ಕೆ ನ್ಯಾಯ ಎಲ್ಲಿದೆ ಎನ್ನುವ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ. ಚರ್ಚೆಯನ್ನು ಆರಂಭ ಮಾಡೋಣ. ಇವತ್ತು ನಮ್ಮ ಜೊತೆ ಚಾಂದ್ ಪಾಷಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಉಷಾ ಮೋಹನ್ ಇದ್ದಾರೆ, ಆಪ್ನ ವಕ್ತಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಾಂದ್ ಪಾಷಾ ಅವರ ನೋಡ್ತಾ ಇದ್ದೀರಿ, ಈ ದೇಶದ ಭವಿಷ್ಯದ ಜೊತೆ ಚೆಲ್ಲಾಟ ಇದು. ಪಕ್ಷ ಬಿಟ್ಬಿಡಿ, ರಾಜಕೀಯ ಬಿಟ್ಬಿಡಿ, ಯಾವ ಕಾರಣಕ್ಕೂ ಕೂಡ ಇಲ್ಲ, ರಾಜಕೀಯ ಮಾತಾಡೋದೇ ಬೇಡ ಅಂತ. ಇದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ಸ್ ಇದೆ, ತೊಗೊಂಡು ಬಂದ್ಬಿಡ್ತೀನಿ. ನ್ಯಾಯ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಲಾಠಿ ಏಟನ್ನು ನೀಡಲಾಗಿದೆ ದೆಹಲಿಯಲ್ಲಿ. ನ್ಯಾಯ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ದಿಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಕೇಂದ್ರದ ನೀತಿಯ ವಿರುದ್ಧ ಧ್ವನಿ ಎತ್ತಿದೆ. ತಪ್ಪ ಹಾಗಾದ್ರೆ ಲೂಟಿ ಹೊಡೆದ್ರು, ಕಳ್ತನ ಮಾಡಿದ್ರು, ಕ್ವಶನ್ ಪೇಪರನ್ನು ಹರಾಜಿಗಿಟ್ರು, ಬಾಯಿ ಮುಚ್ಕೊಂಡಿರ್ಬೇಕಾ ಈ ದೇಶದಲ್ಲಿ? ಜಂತರ್ ಮಂತರ್ನಲ್ಲಿ CJPಯ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು, ಹೇಗಿತ್ತು ನಿನ್ನೆ ಸನ್ನಿವೇಶ ಅಂತ ಹೇಳಿ. ಯಾರು ಎದೆಗುಂದಲಿಲ್ಲ, ಯಾರು ಭಯಪಡಲಿಲ್ಲ, ಸರ್ಕಾರದ ಲಾಠಿ ಏಟಿಗೂ ಕೂಡ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಇಲ್ಲಿ ಭಾಗವಹಿಸೋದು ಯಾವುದೋ ನೋಡಿ, CJP ಅನ್ನೋದನ್ನು ನಾವು ಸಾಂಕೇತಿಕವಾಗಿ ಅದನ್ನು ಪಕ್ಷ ಅಂತ ಪರಿಗಣಿಸೋದಕ್ಕಿಂತ ಜಾಸ್ತಿಯಾಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಅಲ್ಲಿ ಪ್ರತಿಧ್ವನಿಸಿದೆ. ಅಲ್ಲಿ ಭಾಗವಹಿಸಿದವರು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ನೊಂದಂಥವರು. ಯಾವುದೇ ಲೇಪನ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲಿ ಖಂಡಿತ ಇಲ್ಲ. ಸೊ ಹೀಗಾಗಿ ದೇಶವ್ಯಾಪಿ ಈ ಘಟನೆ ಇದೆಯಲ್ಲ, ಒಂದು ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರಿತಾ ಇದ್ದೇವೆ ನಾವು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. But they tried their best. क्या और बैरिकेड लगा रहे हैं क्या? DCP से बात कर ले, क्या पूछ ले उससे. बात प्रोटेस्ट की मजबूत की नहीं है, बात यह है कि क्या इस सरकार में दिल है या नहीं. और ये इकलौता प्रोटेस्ट नहीं जिसके ऊपर इन्होंने इस तरह से ब्रूटैलिटी दिखाई है. इस देश में जितने भी प्रोटेस्ट होते हैं सभी पर ऐसी ही ब्रूटैलिटी दिखाई है. 12-12 साल की बच्चों का सर फोड़ रहे हैं ये लोग. एक धर्मेंद्र प्रधान जिसके ऊपर ऑलरेडी 20 से ज्यादा बच्चों का खून है, उसको बचाने के लिए और बच्चों का खून बहा रही है. शर्म आनी चाहिए इस सरकार को. ये सरकार नहीं है, ये तानाशाही है. इसको सरकार के ना बंद कर दीजिए आप लोग. सरकार वो होती है जो जनता द्वारा चुनी जाती है और जनता के लिए काम करती है. ये सरकार नहीं, ये तानाशाह है. इसका जवाब तो सोनम सर ने दे दिया. उनका अनशन अभी भी जारी है. तो सरकार ने जो भी स्टेप लिया था वो किस लिए लिया था? उनको भी इलीगली डिटेन करके रखा है हॉस्पिटल में, क्योंकि उनका अनशन तो जारी, तो हॉस्पिटल में रखने का मतलब क्या है उनको? अगर उन पर कोई ट्रीटमेंट नहीं हो रहा है तो व्हाट इज द पॉइंट ऑफ कीपिंग हिम इन द हॉस्पिटल? तो सरकार ने इलीगली डिटेन कर रखा है. और कल की जो ब्रूटैलिटी हुई है स्टूडेंट्स के ऊपर, सोनम सर ने उसकी वजह से अपना अनशन जारी रखने का अनाउंसमेंट किया है. I wasn't, but they tried their best.
क्या और बैरिकेड लगा रहे हैं क्या? डीसीपी से बात कर ले, क्या पूछ लो उससे। बात प्रोटेस्ट की मजबूत की नहीं है, बात यह है कि क्या इस सरकार में दिल है या नहीं। और ये इकलौता प्रोटेस्ट नहीं जिसके ऊपर इन्होंने इस तरह से ब्रूटैलिटी दिखाई है। इस देश में जितने भी प्रोटेस्ट होते हैं सभी पर ऐसी ही ब्रूटैलिटी दिखाई है। 12-12 साल की बच्चों का सर फोड़ रहे हैं ये लोग। एक धर्मेंद्र प्रधान जिसके ऊपर ऑलरेडी 20 से ज्यादा बच्चों का खून है, उसको बचाने के लिए और बच्चों का खून बहा रही है। शर्म आनी चाहिए इस सरकार को। ये सरकार नहीं है, ये तानाशाही है। इसको सरकार के ना बंद कर दीजिए आप लोग। सरकार वो होती है जो जनता द्वारा चुनी जाती है और जनता के लिए काम करती है। ये सरकार नहीं, ये तानाशाह है। नहीं करो अभी खोल दी मैंने क्यों बंद की बंद क्यों की कब बंद अभी बंद कल आप लोगों ने 12-12 साल की बच्चों का सर फोड़ा। नहीं, एक सेकेंड, नहीं अभी का क्या सर, कल ही बात हुई है। ಇದೇ ವಿಚಾರಕ್ಕೆ ಚರ್ಚೆ ಆರಂಭವಾಗ್ತಾ ಇದೆ. ಮತ್ತೊಬ್ಬರು ಗೆಸ್ಟ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಈರೇಗೌಡ ಅಂತ ಹೇಳಿ ಶಿಕ್ಷಣ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡೋಣ. ನಿನ್ನೆಯ ಈ ಘಟನೆಯನ್ನು, ಯಾಕಂದರೆ ನೀವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶ್ರಮ ನೋಡಿರ್ತೀರಿ, ಅವರ ಪೋಷಕರ ಶ್ರಮ ನೋಡಿರ್ತೀರಿ. ಇಂಥ ಸಂದರ್ಭದಲ್ಲಿ ಸರ್ಕಾರವಾಗಿ ಹೇಗೆ ನಡೆದುಕೊಳ್ಬೇಕಾಗಿತ್ತು, ಹೇಗೆ ನಡೆದುಕೊಂಡಿದೆ ಅಂತ? ಸರ್, ಈಗ ಸರ್ಕಾರನ ನಾವು ಶಿಕ್ಷಣ ತಜ್ಞರಾಗಿ ಸರ್ಕಾರ ಅಥವಾ ಪ್ರಜಾಪ್ರಭುತ್ವನ ಎರಡಕ್ಕೂ ಬೆಲೆ ಕೊಡಬೇಕಾಗತ್ತೆ. ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಹೋರಾಟ ಮಾಡ್ತಾ ಇರೋದು ಒಂದು ರೀತಿ ಸರಿನೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗೇನು ನಮ್ಮಲ್ಲಿ ನೀಟ್ ವ್ಯವಸ್ಥೆ ಇದೆ, ಅದು ರಾಷ್ಟ್ರವ್ಯಾಪಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಗುರುತಿಸಿ ನೀಟೇ ಜೀವನ ಅನ್ನೋ ಲೆಕ್ಕಾಚಾರದಲ್ಲಿ ಮಕ್ಕಳು ಪೋಷಕರಿಗೆ ತುಂಬಿ ಮಕ್ಕಳು ಮತ್ತು ಪೋಷಕರಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನು ನೀಟನ್ನು ಎರಡು ರೀತಿ, ಈಗ ಒಂದು ಸ್ಟೆಪ್ಸ್ ತೊಗೊಂಡಿದೆ ಸರ್ಕಾರ ಆಲ್ರೆಡಿ. ನಮಗೆ ಗೊತ್ತಿರೋ ಪ್ರಕಾರ ಒಂದು ಸ್ಟೆಪ್ಸನ್ನು ತಗೊಂಡಿದೆ ಇವಾಗ. ಆ ಸ್ಟೆಪ್ಸ್ ಏನಪ್ಪ ಅಂತ ಅಂದರೆ, ಈಗ ಏನು 11th ಅಥವಾ 12th ಸ್ಟ್ಯಾಂಡರ್ಡು ಅಥವಾ ಸೆಕೆಂಡ್ PUC ಅಂತ ನಾವು ಕರ್ನಾಟಕದಲ್ಲಿ ಏನು ಕರಿತೀವಿ, ಅದರಲ್ಲಿ 50% ಮಾರ್ಕ್ಸನ್ನು ಅದಕ್ಕೆ ಸೇರಿಸಿ ಆಯಾ ರಾಜ್ಯಕ್ಕೆ 85% ಏನು ಕೊಟ್ಟಿದ್ದಾರೆ ಅದೆಲ್ಲ ಸರಿ ಇದೆ. ಈಗ ಪೇಪರ್ ಔಟ್ ಆಗೋದ್ರ ಬಗ್ಗೆ ಸರ್ಕಾರನೇ ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಈಗ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ಎಲ್ರಿಗೂ ಪೇಪರ್ ಔಟ್ ಆಗಿದ್ರೆ ಕಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳು, ಕಷ್ಟಪಡ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೆ ಭಾಳ ತೊಂದರೆ ಆಗುತ್ತೆ.